ಬೆಳಗಾವಿ ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಮೇಲೆ ಹಲ್ಲೆಯ ಪ್ರಕರಣ ಮಗ್ಗಲು ಬದಲಿಸಿದೆ. ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಘಟನೆ ನಡೆದ 2 ದಿನಗಳ ನಂತರ ಎಫ್ಐಆರ್ ದಾಖಲಾಗಿದೆ. ಇದು ರಾಜಕೀಯ ಷಡ್ಯಂತ್ರ, ಪ್ರೀ ಪ್ಲಾನ್ ಅಂತ ಸವದಿ ಕುಟುಂಬದ ಅಭಿಮಾನಿಗಳು ಗುಡುಗಿದ್ದಾರೆ. ಅದು ಅಲ್ಲದೆ ಲಕ್ಷ್ಮಣ ಸವದಿಗೆ ಸಾವಿರಾರು ಜನರು ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಎಫ್ಐಆರ್. ರಾಜಕೀಯ ಪ್ರೇರಿತ ದುರುದ್ದೇಶ ಎಂದ ಅಭಿಮಾನಿ. ಅಥಣಿಯಲ್ಲಿ ಸವದಿ ಅಭಿಮಾನಿಗಳು ಶಕ್ತಿ ಪ್ರದರ್ಶನ. ಕಳೆದ ಶನಿವಾರ ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗರಾಜ ಕರಣ್ ಮೇಲೆ ಶಾಸಕ ಲಕ್ಷ್ಮಣ ಸವದಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಬೆಳಗಾವಿಯ ಆಸ್ಪತ್ರೆಯಿಂದಲೇ ಅಥಣಿ ನಿಂಗರಾಜ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೀಗಾಗಿ ಶಾಸಕ ಸವದಿ ಪುತ್ರ ಚಿದಾನಂದ ಸೇರಿದಂತೆ ಒಟ್ಟು 8 ಜನರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶಾಸಕ ಸವದಿ ಮೇಲೆ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಸವದಿ ಕುಟುಂಬದ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಥಣಿ ಪಟ್ಟಣದಲ್ಲಿ ಜಮಾವಣೆಗೊಂಡರು. ಶಾಸಕರ ಮನೆ ಮುಂದೆ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಶಿವಯೋಗಿ ಸರ್ಕಲ್ ಸೇರಿ ಷಡ್ಯಂತ್ರ ಅಂತ ಆರೋಪಿಸಿದರು. ಅಲ್ಲದೆ ಕುಲಂಕುಷವಾಗಿ ತನಿಖೆ ಮಾಡುವಂತೆ ಡಿವೈಎಸ್ಪಿ ಮುಖಾಂತರ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಇದೇ ಟೈಮಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರು ಅಭಿಮಾನಿಗಳ ಜೊತೆಗೆ ಫೋನ್ ಕರೆ ಮಾಡಿ ಮಾತಾಡಿ ನಿಮ್ಮ ಬೆಂಬಲಕ್ಕೆ ಚಿರಋಣಿ ಅಂತ ಹೇಳುತ್ತಾ ಭಾವುಕರಾದ್ರು. ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದ ಬಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ. ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು 1-2 ದಿವಸದಲ್ಲಿ ಬರ್ತೀನಿ. ಬಂದು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ನೀವು ಮಾಡಿರ್ತಕ್ಕಂಥ ಈ ಕಡೆ ಶಾಸಕರ ಪುತ್ರ ಚಿದಾನಂದ ಸವದಿ ಮಾತನಾಡಿ, ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಷಡ್ಯಂತ್ರಗಳ ವಿರುದ್ಧ ತಾಲೂಕಿನ ಅಭಿಮಾನಿಗಳು ಪ್ರತಿಭಟನೆ ನಡೆಸಿ ನಮಗೆ ಬೆಂಬಲ ನೀಡಿದ್ದಾರೆ. ಸುಳ್ಳು ಆರೋಪದ ಹಿಂದೆ ಯಾರಿದ್ದಾರೆ, ಅವರಿಗೆ ಪ್ರಚೋದನೆ ಯಾರು ನೀಡಿದ್ದಾರೆ ಎಂಬುದನ್ನ ಅಧಿಕಾರಿಗಳು ತನಿಖೆ ನಡೆಸಬೇಕು. ಅಧಿಕಾರಿಗಳು ಯಾರದೇ ಒತ್ತಡಕ್ಕೆ ಮಣಿಯದೆ ಪಾರದರ್ಶಕ ತನಿಖೆ ನಡೆಸಲು ಆಗ್ರಹಿಸಿದರು. ಅಲ್ಲದೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಜಾರಕಿಹೊಳಿ ಕುಟುಂಬಕ್ಕೆ ಪರೋಕ್ಷವಾಗಿ ತಿವಿದ್ರು. 15 ಸಾವಿರಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಬಹುಶಃ ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇಷ್ಟು ದಿನ ಶಿವಯೋಗಿ ನಾಡಿನಲ್ಲಿ ಶಾಂತಿಯುತ ರಾಜಕಾರಣ ನಡೀತಿತ್ತು. ಸದ್ಯದ ಮಟ್ಟಿಗೆ ಕುರುಕ್ಷೇತ್ರದ ಯುದ್ಧ ನೋಡಿದ ರೀತಿಯಲ್ಲಿ ಭಾಸವಾಗ್ತಿದೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಶಿವರಾಜ್ ನೇಸರ್ಗಿ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ.